ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಠಾನಾಮಿಯಂ ಪ್ರಣತಿ ಮಾಲಿಕಾ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ ಅನ್ನುವ ವೇದಮಂತ್ರದ ಭಾಗವನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ಸತ್ಯಾಸತ್ಯಸ್ಯ ಅಂತ ಒಂದು ಶಬ್ದ ಇದೆ. ಆ ಸತ್ಯಾಸತ್ಯಸ್ಯ ಅನ್ನೋದಕ್ಕೆ ಪದ್ಮನಾಭ ತೀರ್ಥರು ಅರ್ಥ ಬರೀತಾರೆ ಪಾರಮಾರ್ಥಿಕಾನಿ ಅಂತ. ಬೌದ್ಧ ಸಿದ್ಧಾಂತ ಸತ್ಯದಲ್ಲಿ ಎರಡು ತರಹ ಅಂತ ಹೇಳಿತು. ಒಂದು ಸಾಮೃತ ಸತ್ಯ, ಇನ್ನೊಂದು ಪಾರಮಾರ್ಥಿಕ ಸತ್ಯ ಅಂತ. ಸೊ ಆ ಸಾಮೃತ ಸತ್ಯ ಅನ್ನೋದನ್ನೇ ಮಾಯಾವಾದ ಕಾಪಿ ಮಾಡಿತು. ವ್ಯಾವಹಾರಿಕ ಸತ್ಯ ಮತ್ತೆ ಪಾರಮಾರ್ಥಿಕ ಸತ್ಯ ಅಂತ. ಅದು ಬೌದ್ಧರು ಏನು ಸಾಮೃತ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂತ ಹೇಳಿದ್ರು, ಅದನ್ನ ಮಾಯಾವಾದ ಕಾಪಿ ಮಾಡಿತು. ಏನಂತ? ಒಂದು ಸಾಮೃತ ಸತ್ಯ, ಇದು ವ್ಯಾವಹಾರಿಕ ಸತ್ಯ, ಇನ್ನೊಂದು ಪಾರಮಾರ್ಥಿಕ ಸತ್ಯ ಅಂತ. ಸತ್ಯದಲ್ಲೂ ಎರಡು ಬಗೆಯೇ ಹ್ಞೂ ಅಂತಂದ್ರು ಅವರು. ಅದನ್ನ 20ನೇ ಶತಮಾನದಲ್ಲಿ 19ನೇ ಶತಮಾನದಲ್ಲಿ ಅವ್ರಿಗೆ ಗೊತ್ತಿಲ್ಲದೆಯೇ ಇಂಗ್ಲಿಷರು ಈ ಕಾನ್ಸೆಪ್ಟನ್ನು ಅಡಾಪ್ಟ್ ಮಾಡಿಕೊಂಡ್ರು. ಸಬ್ಜೆಕ್ಟಿವ್ ರಿಯಾಲಿಟಿ ಮತ್ತು ಒಬ್ಜೆಕ್ಟಿವ್ ರಿಯಾಲಿಟಿ ಅಂತ. ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ. ಸತ್ಯ ಅಲ್ವಾ? ಸತ್ಯ ಹೌದು. ಸತ್ಯನಾ? ಇಲ್ಲ, ಯಾಕೆಂದರೆ ವ್ಯಾವಹಾರಿಕ ಸತ್ಯ. ನಮ್ಮ ವ್ಯವಹಾರದಲ್ಲಿ ಅದು ಸತ್ಯ. ಫ್ಯಾಕ್ಚುಯಲಿ ಇಟ್ ಈಸ್ ನಾಟ್ ಅಬ್ಸಲ್ಯೂಟ್ ಅಂದರು. ನಿಜದಲ್ಲೂ ಎರಡು ಬಗೆಯೇ, ಸುಳ್ಳಾದ ನಿಜ, ನಿಜವಾದ ನಿಜ ಅಂತ. ಈ ತರಹದ ಒಂದು ಟೆಕ್ನಿಕಲ್ ಟರ್ಮನ್ನು ಸೃಷ್ಟಿ ಮಾಡಿ ಜನರನ್ನು ಗೊಂದಲಗೆಡಿಸಿದರು. ಅವರು ಹೇಳಿದರು, ಹೌದು ಎಲ್ಲವೂ ಸತ್ಯ, ಆದರೆ ವ್ಯಾವಹಾರಿಕ ಸತ್ಯ. ಆದರೆ ಪಾರಮಾರ್ಥಿಕ ಸತ್ಯ ಬೇರೆಯೇ. ಹೀಗೆ ಸತ್ಯವನ್ನು ಇಟ್ಟುಕೊಂಡು ಅವರು ಸೃಷ್ಟಿ ಮಾಡಿದ ಟೆಕ್ನಿಕಲ್ ಟರ್ಮ್ ಏನಿದೆ ಅದು ಜನರನ್ನು ದಾರಿ ತಪ್ಪಿಸಿತು. ಹೌದು, ದೇವತೆಗಳನ್ನು ಪ್ರಾರ್ಥನೆ ಮಾಡ್ತೇವೆ, ಈ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದೆ, ಸತ್ಯವೇ, ಆದರೆ ಅದು ವ್ಯಾವಹಾರಿಕ ಸತ್ಯ ಅಂತ ಹೇಳಿಬಿಟ್ರು. ಅದರಿಂದಾಗಿ ಏನಾಯಿತು? ವೇದವೂ ಸೇರಿದಂತೆ ಎಲ್ಲವೂ ಕೂಡ ವ್ಯಾವಹಾರಿಕ ಸತ್ಯ. ಈ ಸಿದ್ಧಾಂತವನ್ನು ಮೊದಲು ಕೊಟ್ಟಿದ್ದು ಯಾರು? ಬೌದ್ಧರು. ಬೌದ್ಧರ ತರುವಾಯ ಈ ಸಿದ್ಧಾಂತವನ್ನು ಚೆನ್ನಾಗಿ ಅಳವಡಿಸಿಕೊಂಡಿದ್ದು ಮಾಯಾವಾದ. ಈ ಹಿನ್ನೆಲೆಯಲ್ಲಿ ಪದ್ಮನಾಭ ತೀರ್ಥರು ಸತ್ಯಾಸತ್ಯಾಸ್ಯ ಅನ್ನೋದಕ್ಕೆ ಪಾರಮಾರ್ಥಿಕಾನಿ ಕರಣಾನಿ ಅಂತ ಹೇಳಿದರು. ದೇವರ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ ಇವೆಲ್ಲವೂ ಅಬ್ಸಲ್ಯೂಟ್ ಟ್ರೂತ್. ಸುಮ್ಮನೆ ಈ ಮಿಸ್ಕನ್ಸೆಪ್ಷನ್ ಅನ್ನು ಹಾಕಬೇಡಿ. ವ್ಯಾವಹಾರಿಕ ಅಂತ ಸತ್ಯ ಒಂದೇ, ಪಾರಮಾರ್ಥಿಕ ಸತ್ಯ. ಈ ಪರಿಭಾಷೆ ನಮ್ಮನ್ನು ಮೋಸಗೊಳಿಸೋದರಲ್ಲಿ ಯಶಸ್ವಿಯಾಯಿತು. ಕಾಲ ಕಾಲಕ್ಕೆ ಈ ತರಹದ
ನಮ್ಮನ್ನು ಟ್ರ್ಯಾಪ್ ಮಾಡುವ, ನಮ್ಮನ್ನು ದಿಗ್ಭ್ರಮೆಗೊಳಿಸುವ ವಾಗ್ಜಾಲಗಳನ್ನು ಎಲ್ಲ ಮತಗಳು ಮಾಡಿಕೊಂಡೇ ಬಂದವು. ಈ ತರಹದ ಪರಿಭಾಷೆಯನ್ನು ಸೃಷ್ಟಿಸಬಾರದು ಅಂತ ಹೇಳಿ ಸಡ್ಡು ಹೊಡೆದು ನಿಂತದ್ದು ಆಚಾರ್ಯರು. ಅವರು ಯಾವುದೇ ರೀತಿಯಾದ ಟೆಕ್ನಿಕಲ್ ಟರ್ಮನ್ನು ಆಚಾರ್ಯರು ಬಳಸೋದಿಲ್ಲ. ನೀವು ಟೆಕ್ನಿಕಲ್ ಟರ್ಮನ್ನು ಯೂಸ್ ಮಾಡೋದು ಯಾಕೆ? ಜನರಿಗೆ ಯಾವುದು ಅನುಭವಕ್ಕೆ ಬರೋದಿಲ್ವೋ ಅದನ್ನು ಅವರು ನಂಬಬೇಕು. ಹಾಗೆ ನಂಬಲಿಕ್ಕೆ ಟೆಕ್ನಿಕಲ್ ಟರ್ಮ್ಗಳನ್ನು ಯೂಸ್ ಮಾಡ್ತಾರೆ. ಕೇವಲ ಅಷ್ಟಕ್ಕೆ ಮಾತ್ರ ಅಲ್ಲ, ಟೆಕ್ನಿಕಲ್ ಟರ್ಮನ್ನು ಏನಂತ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಭಾಷೆಯನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಬಳಸಲಿಕ್ಕೂ ಯೂಸ್ ಮಾಡ್ತಾರೆ. ಈಗ H2O ಅದು ಭಾಷೆಯನ್ನು ಸಂಕ್ಷೇಪಗೊಳಿಸಬೇಕು. ಈ ಅಬ್ರಿವಿಯೇಷನ್ನು ಅದು ಕೂಡ ಟೆಕ್ನಿಕಲ್ ಟರ್ಮೇ. ಯಾಕೆ? ಅದು ಭಾಷೆಯನ್ನು ಸಂಕ್ಷಿಪ್ತವಾಗಿ ಮಾಡಬೇಕು, ಎಷ್ಟು ಸಾಧ್ಯ ಆದರೆ ಅಷ್ಟು ಕಡಿಮೆ ಶಬ್ದಗಳಿಂದ ಒಂದು ವಿಚಾರವನ್ನು ಕನ್ವೆ ಮಾಡಬೇಕು ಅನ್ನುವಾಗ ಸೂತ್ರಗಳು ಬರುತ್ತೆ. ಆದರೆ ನೆನಪಿಡಿ, ಬೇರೆ ಎಲ್ಲ ಸೂತ್ರಗಳಲ್ಲಿ ಟೆಕ್ನಿಕಲ್ ಟರ್ಮಿನ ಬಗ್ಗೆ ವಿವರಣೆ ಉಂಟು, ಪರಿಭಾಷೆ ಅಂತ ಕರೀತಾರೆ. ಪಾರಿಭಾಷಿಕ ಸೂತ್ರಗಳು ನೋಡಿ, ಈ ಗ್ರಂಥದಲ್ಲಿ ಹೀಗಂದ್ರೆ ಹೀಗೆ ಅಂತ ಆ ಗ್ರಂಥಗಳು ಒಂದು ಪಾರಿಭಾಷಿಕ ಪದಕೋಶವನ್ನು ಮೊದಲೇ ಅವರು ಕನ್ವೆ ಮಾಡ್ತಾರೆ. ಈಗ ಉದಾಹರಣೆಗೆ ವ್ಯಾಕರಣದಲ್ಲಿ ಕೆಲವು ಟೆಕ್ನಿಕಲ್ ಟರ್ಮ್ ಇದೆ, ಅದನ್ನು ಕನ್ವೆ ಮಾಡ್ತಾರೆ. ನದಿ ಸಂಜ್ಞೆ ಅಂತಾರೆ. ನದಿ ಅಂತಂದ್ರೆ ನದಿ ಅಲ್ಲ, ಯು ಸ್ತ್ರೀಯಾಕ್ಷೋ ನದಿ. ಯಾವುದು ಊಕಾರ, ಈಕಾರ ಇತ್ಯಾದಿಗಳೆಲ್ಲ ನದಿ ಸಂಜ್ಞೆ ಅಂತ. ನದಿ ಅಂತ ಕರೆದ್ರೆ ಊ ಈ, ಇದು ಸಾಮಾನ್ಯ ಸ್ತ್ರೀಲಿಂಗ ಶಬ್ದಗಳನ್ನು ನದಿ ಶಬ್ದ ಅಂತ ಕರೀತಾರೆ, ನದಿ ಸಂಜ್ಞೆ. ಹೀಗೆ ಟೆಕ್ನಿಕಲ್ ಟರ್ಮ್ಗಳನ್ನು ಕನ್ವೆ ಮಾಡಿ ನೋಡಿ. ನಮ್ಮ ಈ ಶಾಸ್ತ್ರದಲ್ಲಿ ಹೀಗಂದ್ರೆ ಹೀಗೆ. ವೇದವ್ಯಾಸರು ಅದು ಯಾವುದನ್ನು ಮಾಡಲಿಲ್ಲ, ನೇರ ಸೂತ್ರ ಶುರುವೆ. ನೀವು ಎಲ್ಲಿ ಹೋದರೂ ಆ ತರಹದ ಟೆಕ್ನಿಕಲ್ ಟರ್ಮನ್ನು ಅವರು ಬಳಸ್ತಾರೆ. ಮೀಮಾಂಸಾ ಸೂತ್ರಗಳಲ್ಲಿ ಆಗಬಹುದು, ಆಯ್ತೆ. ಇನ್ನು ಯಾವುದೇ ಸೂತ್ರಗಳಲ್ಲಿ ಟೆಕ್ನಿಕಲ್ ಟರ್ಮನ್ನು ಮೊದಲೊಂದು ಯಾದಿ ಕೊಡ್ತಾರೆ. ನೋಡಿ, ನಾವು ಹೇಳೋದರ ಅರ್ಥ ಇದು. ಆ ಟೆಕ್ನಿಕಲ್ ಟರ್ಮನ್ನು ಅರ್ಥ ಮಾಡಿಕೊಂಡು ಆ ಶಾಸ್ತ್ರವನ್ನು ಓದಬೇಕು. ಹೆಚ್ಚು ಕಡಿಮೆ ಜಗತ್ತಿನ ಎಲ್ಲ ದರ್ಶನಗಳು ಕೂಡ ಅದನ್ನೇ ಮಾಡೋದು. ಇವಾಗ ಮಾರ್ಕ್ಸ್ ವಾದ ಯಾರಿಗೆ ಗೊತ್ತಿರುತ್ತೆ ಅವರಿಗೆ ಬೂರ್ಜ್ವಾ ಇವೆಲ್ಲ ಪರಿಚಿತ ಶಬ್ದ. ಫ್ಯೂಡಲಿಸ್ಟು ಅಥವಾ ಫ್ಯೂಡಲ್ಸು, ಇದೆಲ್ಲ ಟೆಕ್ನಿಕಲ್ ಟರ್ಮ್. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಆ ಸಿದ್ಧಾಂತದ ಒಳಗಡೆ ಹೋಗಬೇಕು. ಟೆಕ್ನಿಕಲ್ ಟರ್ಮ್ ಬರೋದು ಯಾಕೆ ಅಂತಂದರೆ, ನೀವು ನಿಮ್ಮ ಅನುಭವಕ್ಕೆ ಬರದೇ ಇರೋದನ್ನು ನೀವು ಒಪ್ಪುವಂತೆ ಮಾಡಬೇಕು. ಅದಕ್ಕೆ ಟೆಕ್ನಿಕಲ್ ಟರ್ಮ್ ಇರೋದು. ಮಧ್ವಾಚಾರ್ಯರು ಯಾವುದೇ ಟೆಕ್ನಿಕಲ್ ಟರ್ಮನ್ನು ಅವರು ಬಳಸಲಿಲ್ಲ. ಯಾವ ಟೆಕ್ನಿಕಲ್ ಟರ್ಮನ್ನು ಬಳಸಲಿಲ್ಲ ಅವರು. ಅದರಿಂದಾಗಿ ಅವರ ಸಿದ್ಧಾಂತ ನಿಜವಾಗಿ ನೋಡಿದ್ರೆ ಗಟ್ಟಿ, ಜನರಿಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ಜನರಿಗೆ ಅವರು ಯೋಚನೆ ಮಾಡೋ ರೀತಿಯೇ ಬೇರೆ. ಒಂದು ವಿಚಾರವನ್ನು ಸಹಜವಾಗಿ ಹೇಳಲಿಕ್ಕೆ ಟೆಕ್ನಿಕಲ್ ಟರ್ಮ್ ಬೇಕಾ? ನಿಮ್ಮ ಅನುಭವಕ್ಕೆ ಬಂದ ವಿಚಾರವನ್ನು ಬೇಕಿಲ್ಲ. ವೇದವ್ಯಾಸರು ಅದಕ್ಕಾಗಿ ಅವರ ಸೂತ್ರದಲ್ಲಿ ಪಾರಿಭಾಷಿಕ ಸೂತ್ರಗಳನ್ನು ರಚನೆ ಮಾಡಲಿಲ್ಲ. ವ್ಯಾಕರಣಕ್ಕೆ ಬೇಕು, ಯಾಕೆಂತಂದ್ರೆ ಅದು ಅಬ್ಸಲ್ಯೂಟ್ ಅನ್ನು ಪರಿಚಯ ಮಾಡಿಸುತ್ತೆ. ಆಗೇನಾಗತ್ತೆ, ನಮಗೆ ಅದು ಐಡಿಯಾ ಇರಲ್ಲ. ಅಮೂರ್ತವಾದದ್ದನ್ನು ಹೇಳ್ತೇವೆ ಅಂತ ಮೂರ್ತವಾದದ್ದನ್ನೇ ಹೇಳೋದು. ಈ ತರಹ ಎಲ್ಲ ಏಮಾರಿಸೋದು, ಅವ್ರಿಗೂ ಅಜ್ಞಾನ ಇರುತ್ತೆ. ಈ ತರಹ ಆಚಾರ್ಯರು ಯಾವುದನ್ನು ಬಳಸಲಿಲ್ಲ. ಆದರೆ ಸತ್ಯಾಸತ್ಯಸ್ಯ ಅನ್ನುವಲ್ಲಿ ಜನರೆಲ್ಲ ಏನಂತ ಅನ್ಕೊಂಡಿರ್ತಾರೆ, ಸತ್ಯಾನಿ ಅಂತ ಒಂದೇ ಹೇಳಬಹುದಿತ್ತು. ಸತ್ಯಾನಿ ಸತ್ಯಸ್ಯ ಅಂತಂದ್ರು ಏನದು?
ಅದಕ್ಕೆ ಪದ್ಮನಾಭ ತೀರ್ಥರು ಅರ್ಥ ಬರೆದ್ರು ಪಾರಮಾರ್ಥಿಕಾನಿ. ಈ ಎಲ್ಲ ಕ್ರಿಯೆ ಇದೆಯಲ್ಲ ದೇವರದ್ದು, ಅದು ಅಬ್ಸಲ್ಯೂಟ್ ಟ್ರೂತ್. ಇಟ್ ಈಸ್ ನಾಟ್ ಸರ್ರಿಯಲ್, ಜಸ್ಟ್ ಅದು ಸತ್ಯ ಅಷ್ಟೆ. ಸರ್ರಿಯಲ್ ಅಂತಂದ್ರೆ ಕಣ್ಕಟ್ಟು, ಇದ್ದಂತೆ ತೋರತ್ತೆ, ಇರೋದಿಲ್ಲ. ದಟ್ಸ್ ಕಾಲ್ಡ್ ಸರ್ರಿಯಲ್. ಹಾಗೆ ಇದು ಸರ್ರಿಯಲ್ ಅಲ್ಲ ಅನ್ನೋದನ್ನ ಪದ್ಮನಾಭ ತೀರ್ಥರು ಹೇಳಿದ್ರು. ಸತ್ಯಾನಿ ಅನ್ನೋದಕ್ಕೆ ಪಾರಮಾರ್ಥಿಕಾನಿ ಅಂತ ಅರ್ಥ. ಈ ಪರಿಭಾಷೆಗಳನ್ನ ಜಗತ್ತು ಕೆಲಸದ ಸಂದರ್ಭದಲ್ಲಿ, ವರ್ಕ್ ಫೀಲ್ಡಿನಲ್ಲಿ ಹೇಗೆ ಬೇಕಾದರೂ ಅನ್ವಯಿಸಿಕೊಳ್ಳಲಿ, ತೊಂದರೆ ಇಲ್ಲ. ಯಾಕೆಂದರೆ ವರ್ಕ್ ಫೀಲ್ಡಿನಲ್ಲಿ ಅದು ಅನಿವಾರ್ಯ. ಎಲೆಕ್ಟ್ರಿಕಲ್ ಫೀಲ್ಡಿನಲ್ಲಿ ಆಗಿರಬಹುದು ಅಥವಾ ಎಲೆಕ್ಟ್ರಾನಿಕ್ಸಿನಲ್ಲಿ ಆಗಿರಬಹುದು, ಅದು ಅನಿವಾರ್ಯ. ಒಂದು ಹಂತದಲ್ಲಿ ಸಾಫ್ಟ್ವೇರು, ಇನ್ನೊಂದು ಹಂತದಲ್ಲಿ ಯಾವುದೇ ಜಗತ್ತಿನ ಯಾವುದೇ ಕ್ರಿಯೆಯನ್ನು ಅದು ಒಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆದಾಗ ಅಲ್ಲಿ ಟೆಕ್ನಿಕಲ್ ಟರ್ಮ್ ಅನಿವಾರ್ಯ. ಲಾಯರ್ಗಳು ಬಳಸ್ತಾರೆ, ಇವರು ಬಳಸ್ತಾರೆ, ಮತ್ತು ತಂತ್ರಜ್ಞರು ಬಳಸ್ತಾರೆ, ಎಲ್ಲರೂ ಬಳಸ್ತಾರೆ. ಅವರವರ ಆಫೀಸರ್ಸು ಬಳಸ್ತಾರೆ, ಮ್ಯಾನೇಜರ್ಸು ಬಳಸ್ತಾರೆ. ಅವ್ರದ್ದೇ ಆದ ಪರಿಭಾಷೆ ರೂಪುಗೊಳ್ಳುತ್ತೆ, ಅದು ಬೇಡ ಆದರೂ ರೂಪುಗೊಳ್ಳುತ್ತೆ. ಆದರೆ ಆಚಾರ್ಯರು ಮತ್ತು ವೇದವ್ಯಾಸರು ಆ ತರಹದ ಒಂದು ಪಾರಿಭಾಷಿಕ ಪದದ ಗೋದಲೆ ಬೇಡ ನಿಮಗೆ ಅಂತ ಹೇಳಿದವರು. ಆದರೆ ನಾವು ಅವರ ಸಿದ್ಧಾಂತವನ್ನು ಪಾರಿಭಾಷಿಕವಾದ ಪದಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆವು. ಅದೆಲ್ಲ ಇಷ್ಟಕ್ಕೆ ಕಾರಣ ಆಯಿತು. ಈ ದೊಡ್ಡ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದದ್ದು ಸತ್ಯಾಸತ್ಯಸ್ಯ ಅನ್ನುವುದಕ್ಕೆ ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಪಾರಮಾರ್ಥಿಕಾನಿ ಅಂತ. ಇಷ್ಟರೊಂದಿಗೆ ನಾವು ಮುಂದೆ ಹೋಗೋಣ. ಪ್ರಧಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ. ಅಲ್ಲಿಂದ ಮುಂದೆ ಹೋದರೆ ಸತ್ಯಮೇ ನಮನು ವಿಶ್ವೇ ನೆನ್ನೆ ಅದು ನೋಡಿದ್ವಿ ನಾವು. ಈ ಭಾಗವನ್ನು ನೋಡಿರಲಿಲ್ಲ. ನಾವು ಇದನ್ನು ನೋಡಬೇಕಿತ್ತು. ಸತ್ಯಮೇ ನಮನು ವಿಶ್ವೇ ಮದಂತಿ ರಾತಿಂ ದೇವಸ್ಯ ಗೃಣತೋ ಮಘೋನಃ ಅಂತ. ಅದು ಒಟ್ಟು ಮಂತ್ರ, ಸಮಗ್ರ ಮಂತ್ರ. ಅದು ಋಗ್ವೇದದ 4ನೇ ಮಂಡಲದಲ್ಲಿ ಇರುವಂತಹ ಮಂತ್ರ. 17ನೆಯ ಸೂಕ್ತದಲ್ಲಿ ಇರುವಂತಹ 5ನೆಯ ಋಕ್. ಅದು ಹೀಗಿದೆ: ಯ ಏಕ ಇಚ್ಛಾವಯತಿ ಪ್ರಭು ಮಹಾರಾಜ ಕೃಷ್ಟೀನಾಂ ಪುರುಹೂತ ಇಂದ್ರ ಸತ್ಯಮೇ ನಮನು ವಿಶ್ವೇ ಮದಂತಿ ರಾತಿಂ ದೇವಸ್ಯ ಗೃಣತೋ ಮಘೋನಃ. ಆಚಾರ್ಯರು ಉತ್ತರಾರ್ಧವನ್ನು ಮಾತ್ರ ನಮ್ಮ ಕಣ್ಮುಂದೆ ಇಟ್ಟರು. ಅದರ ಅಭಿಪ್ರಾಯ ಸಮಗ್ರ ಇಡೀ ಸೂಕ್ತವನ್ನು ಈ ದಿಸೆಯಲ್ಲಿ ನೋಡ್ರಿ ಅಂತ. ನಮಗೆ ಈಗ ಆ ವೇದ ಮಂತ್ರವನ್ನು ತೆಗೆದು ಅದನ್ನು ಹೇಳ್ತಾ ಹೋದರೆ ಅದು ಇಡೀ ಇದಾಗತ್ತೆ. ಆದರೆ ಅದರ 4 ಪಾದಗಳನ್ನು ನಾವು ಚಿಂತನೆ ಮಾಡಬಹುದು. ಅದು ಹೀಗಿದೆ: ಯೇ ಏಕ ಇಚ್ಛಾವಯತಿ ಅಂದರು. ಯೇ ಏಕ ಇತ್ ಚಾವಯತಿ, ಅವನೊಬ್ಬನೇ ಎಲ್ಲ ಪದವಿಯಲ್ಲಿ ಇರುವವರನ್ನ ಜಾರುವಂತೆ ಮಾಡುತ್ತಾನೆ. ಯಾರ ಪದವಿಯೂ ಸ್ಥಿರ ಅಲ್ಲ, ದೀರ್ಘಕಾಲ ಇರಬಹುದು. ಆ ದೀರ್ಘಕಾಲ ಅನ್ನೋದು ಮತ್ತೆ ರಿಲೇಟಿವ್. ಬ್ರಹ್ಮದೇವರಿಗೆ ಬೇಗ ಮುಗಿದೋಗ್ಬಿಡತ್ತೆ, 100 ವರ್ಷ ಅಷ್ಟರೊಳಗಡೆ ನಾನು ಸಾಧನೆ ಮಾಡಬೇಕು ಅಂತ. ಅದಕ್ಕೆ ಮೋಕ್ಷವನ್ನು ಹೊಂದಲು ಅವರಿಗೆ ಪರಮೋತ್ಸಾಹ ವರ್ಜನ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಈಗಲೇ ಮೋಕ್ಷ ಏನು ಬೇಡ ಅಂತ ಮೋಕ್ಷದ ವಿಚಾರದಲ್ಲಿ ಪರಮೋತ್ಸಾಹ ವರ್ಜನ ಅನ್ನೋದಿದೆ ಅವರಿಗೆ, ಬ್ರಹ್ಮದೇವರಿಗೆ ಅಂತ ಹೇಳ್ತಾರೆ. ಅದರಿಂದಾಗಿ ಎಲ್ಲರ ಪದವಿಯೂ ಕೂಡ ಅನಿತ್ಯ, ಯಾರ ಪದವಿಯೂ ನಿತ್ಯ ಅಲ್ಲ. ಹೀಗೆ ನಿತ್ಯವಾದ ದೇವರು ಜೀವರನ್ನ ಅನಿತ್ಯವಾದ ಪದವಿಯಲ್ಲಿ ಇಟ್ಟು ಅಲ್ಲಿಂದ ಜಾರುವಂತೆ ಮಾಡ್ತಾನೆ.
ಅದು ಮಾಡೋದು ಅವನೊಬ್ಬನೇ. ಏಕ ಇತ್ ಚ್ಯಾವಯತಿ ಕೃಷ್ಟೀನಾಂ ಇಂದ್ರ. ಕೃಷ್ಟಿಗಳು ಅಂತಂದ್ರೆ ಪ್ರಜೆಗಳು, ಪ್ರಜೆಗಳ ಒಡೆಯ. ಅವನು ಯಾರವನು? ಪುರುಹೂತಃ ಅಂದರು. ಪುರು ಅಂತ ಹೇಳಿದ್ರೆ ಹಿರಿಯರಾದ ಬ್ರಹ್ಮಾದಿಗಳಿಂದ ಹೂತಃ, ಆಹೂತಃ, ಕರೆಯಲ್ಪಟ್ಟವ. ದೊಡ್ಡವರಾದ ಬ್ರಹ್ಮಾದಿಗಳೇ ಅವನನ್ನ ಹಿರಿದಾದ ಪದಗಳಿಂದ ಕರೆಯುತ್ತಾರೆ. ಅದರಿಂದಾಗಿ ಅವನು ಪುರುಹೂತ. ಇಂತಹ ನಾರಾಯಣ ಸತ್ಯಮೇ ನಮನು ವಿಶ್ವೇ ಮದಂತಿ ರಾತಿಂ ದೇವಸ್ಯ. ಈ ದೇವರ ರಾತಿಂ ಕಾಣಿಕೆ ಎಂದು ವಿಶ್ವೇ ಮದಂತಿ. ಎಲ್ಲ ಜ್ಞಾನಿಗಳು ಈ ಜಗತ್ತು ಅನ್ನೋದು ದೇವರ ಕಾಣಿಕೆ ಅಂತ ಒಪ್ತಾರೆ. ರಾತಿ ಅಂದರೆ ಕಾಣಿಕೆ. ಯಾರಿಗೆ ಕೊಟ್ಟದ್ದು ದೇವರು ಕಾಣಿಕೆಯನ್ನಾಗಿ? ಈ ಇಡೀ ಜಗತ್ತನ್ನ ಗೃಣತಃ ತನ್ನನ್ನ ಸ್ತೋತ್ರ ಮಾಡುವ ಮಘೋನಃ ಇಂದ್ರನಿಗೆ ಕಾಣಿಕೆಯಾಗಿ ಕೊಟ್ಟದ್ದು ಅಂತ ಹೇಳಿ ಈ ಭಾಗವನ್ನ ತತ್ವಮಂಜರಿಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ತತ್ವಮಂಜರಿ ಅಂದರೆ ವಿಷ್ಣು ತತ್ವ ನಿರ್ಣಯದ ಟೀಕೆ. ಬರೆದದ್ದು ಯಾರು ಅಂದರೆ ನಾರಾಯಣ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರ ಒಂದೇ ಒಂದು ಕೃತಿ ಇವತ್ತು ನಾವು ಚಿಂತನೆ ಮಾಡೋದು, ಮಧ್ವ ವಿಜಯ. ಬಿಟ್ರೆ ಭಾವಪ್ರಕಾಶಿಕಾನು ಚಿಂತನೆ ಮಾಡಲ್ಲ ನಾವು. ಇನ್ನು ಧರ್ಮಶಾಸ್ತ್ರದ ಸ್ಥಾನವನ್ನು ತುಂಬುವ, ತಂತ್ರಶಾಸ್ತ್ರದ ಮತ್ತು ಧರ್ಮಶಾಸ್ತ್ರದ ಸ್ಥಾನವನ್ನು ತುಂಬುವ ಯೋಗ ದೀಪಿಕಾ ಅಂತೂ ನಮಗೆ ಗೊತ್ತೇ ಇಲ್ಲ. ಅದರಿಂದಾಗಿ ತತ್ವಮಂಜರಿ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳದ್ದ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ. ಆದರೆ ತತ್ವಮಂಜರಿ ವಿಷ್ಣು ತತ್ವ ನಿರ್ಣಯದ ಟೀಕೆ. ಆ ವಿಷ್ಣು ತತ್ವ ನಿರ್ಣಯದ ಟೀಕೆ ಹೇಗೆ ಪತ್ತೆಯಾಗಿದ್ದು ಅನ್ನೋದ್ರ ಬಗ್ಗೆ ನಾನೊಂದು ರೋಚಕವಾದ ಕಥೆಯನ್ನು ಹೇಳಬೇಕು. BNK ಶರ್ಮಾ ಅವರು ಬಹಳ ಹಿಂದೆ ಎಲ್ಲ ಈ ಸಂಸ್ಕೃತದಲ್ಲಿ ಇಂಗ್ಲಿಷಿನಲ್ಲಿ ಬರಿಬೇಕಾಯಿತು. ಇಂಗ್ಲಿಷಿನಲ್ಲಿ ಪುಸ್ತಕ ಬರೆಯುವಾಗ ಎಲ್ಲ ಟಿಪ್ಪಣಿಗಳನ್ನು ಆಳವಾಗಿ ನೋಡಿದ್ರು. ಹಾಗೆ ನೋಡಿದಾಗ ಅವರಿಗೆ ಕಂಡಿತು, ರಾಘವೇಂದ್ರ ಸ್ವಾಮಿಗಳು ನಾರಾಯಣ ಪಂಡಿತಾಚಾರ್ಯರ ತತ್ವಮಂಜರಿ ಅನ್ನುವ ಗ್ರಂಥದ ಬಗ್ಗೆ ಹೇಳ್ತಾರೆ. ತತ್ವಮಂಜರಿ ಅಂತ ಹೇಳಲಿಲ್ಲ, ಅಲ್ಲಿ ಮೊದಲು ಹಿಂದಿನ ವಿಷ್ಣು ತತ್ವ ನಿರ್ಣಯ ಟೀಕೆಯಲ್ಲಿ ಅಂತ ಹೇಳ್ತಾರೆ. ಪ್ರಾಯ ಅದು ನಾರಾಯಣ ಪಂಡಿತಾಚಾರ್ಯರದ್ದಿರಬೇಕು ಅಂತ ಅವರು ಊಹಿಸಿದರು. ಆಮೇಲೆ ಇನ್ನೊಂದು ಕಡೆ ಸ್ಪಷ್ಟ ಆಯಿತು, ಹೌದು ನಾರಾಯಣ ಪಂಡಿತಾಚಾರ್ಯರ ಕೃತಿ ಅದು ತತ್ವಮಂಜರಿ ಅಂತ. ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ ವಿಷ್ಣು ತತ್ವ ನಿರ್ಣಯದ ಟೀಕೆ ಪದ್ಮನಾಭ ತೀರ್ಥರದ್ದಲ್ಲದ, ಜಯತೀರ್ಥರದ್ದಲ್ಲದ ಒಂದು ಟೀಕೆ ಇದೆ ಅಂತ ಗುರುತಿಸಿದ್ದು. ರಾಘವೇಂದ್ರ ಸ್ವಾಮಿಗಳು ಕೆಲವೊಂದು ಮಾತುಗಳನ್ನು ಕೋಟ್ ಮಾಡಿದ್ರು, ನಾರಾಯಣ ಪಂಡಿತಾಚಾರ್ಯರು ಹೀಗೆ ಹೇಳ್ತಾರೆ ಅಂತ. ಮತ್ತಿನ್ಯಾರಿಗೂ ಅದು ಐಡಿಯಾನೇ ಬರಲಿಲ್ಲ. ಯಾವ ವ್ಯಾಖ್ಯಾನಕಾರರು ಕೂಡ ಪದ್ಮನಾಭ ತೀರ್ಥರನ್ನು ಕೋಟ್ ಮಾಡ್ತಾ ಇರಲಿಲ್ಲ, ನಾರಾಯಣ ಪಂಡಿತಾಚಾರ್ಯರನ್ನು ಕೋಟ್ ಮಾಡಲಿಲ್ಲ. ರಾಘವೇಂದ್ರ ಸ್ವಾಮಿಗಳು ಕೋಟ್ ಮಾಡಿದ್ರು. ಅವರು ತಂತ್ರದೀಪಿಕಾದಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿ ಕೋಟ್ ಮಾಡ್ತಾರೆ. ತತ್ವಪ್ರದೀಪಕಾರರು ಹೀಗೆ, ಸನ್ಯಾಯ ರತ್ನಾವಳಿಕಾರರು ಹೀಗೆ, ಜಯತೀರ್ಥರು ಹೀಗೆ, ಈ ಸೂತ್ರಕ್ಕೆ ಈ ರೀತಿ ಅರ್ಥ ಹೇಳಿದ್ದಾರೆ ಅಂತ ನಿರೂಪಣೆ ಮಾಡ್ತಾರೆ. ಅದರಿಂದಾಗಿ BNK ಶರ್ಮಾ ಅದನ್ನು ನೋಡಿ ಪ್ರಾಯ ಇರಬೇಕು ಅಂತಂದ್ರು. ಆದರೆ ಎಲ್ಲಿಯೂ ಸಿಗಲಿಲ್ಲ. ಅದು ಎಲ್ಲಾದರೂ ಇರಬೇಕಲ್ಲ, ಎಲ್ಲಿಯೂ ಸಿಗಲಿಲ್ಲ. ಅದರಿಂದಾಗಿ ಅವರಿಗೆ ಊಹೆ ಗಟ್ಟಿ ಆಗಲಿಲ್ಲ. ಆಮೇಲೆ ನಮ್ಮ ಗುರುಗಳ ಮನೆಯಲ್ಲಿ ಅವರ ಪೂರ್ವಜರು ಸಂಗ್ರಹಿಸಿದ ಮ್ಯಾನಸ್ಕ್ರಿಪ್ಟ್, ಅದು ಮ್ಯಾನಸ್ಕ್ರಿಪ್ಟ್ ಅಂತಂದ್ರೆ ತಾಡವಾಲೆ ಅಲ್ಲ, ಅವರ
ಪೂರ್ವಜರು ಪೇಪರಲ್ಲಿ ಬರ್ಕೊಂಡಿದ್ರು, ಪೇಪರ್ ಮ್ಯಾನುಸ್ಕ್ರಿಪ್ಟ್. ತತ್ವಮಂಜರಿಯಿಂದ ಒಂದೇ ಒಂದು ಪ್ರತಿ ಇರೋದು. ಸಾಮಾನ್ಯ ಸಂಶೋಧನೆ ಮಾಡಲಿಕ್ಕೆ 2-3 ಪ್ರತಿ ಬೇಕಾಗತ್ತೆ. ಏನಾದರೂ ಇಲ್ಲಿ ಪಾಠಸ್ಖಲನ ಇದ್ದರೆ ಅಲ್ಲಿ ನೋಡಬೇಕು ಅಂತ ಹಾಗೆ. ಆದರೆ ಒಂದೇ ಒಂದು ಸಿಕ್ಕಿತ್ತು ತತ್ವಮಂಜರಿ. ಸದ್ಯಕ್ಕೆ ಅದನ್ನೇ ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಇನ್ನೊಂದು ಪ್ರತಿ ನಮಗೆ ಸಿಗಲಿಲ್ಲ. ಗೊತ್ತಿಲ್ಲ ಯಾವಾಗ ಸಿಗತ್ತೆ, ಏನು ಸಿಗತ್ತೆ ಅಂತ. ನಮ್ಮ ಕಿವಿಗಳನ್ನು ತೆಗೆದುಕೊಂಡಿರುವ ಹಾಗೆ ನಮ್ಮ ಹೃದಯವನ್ನು, ಕಣ್ಗಳನ್ನು, ತಲೆಯನ್ನು ತೆಗೆದುಕೊಂಡಿರಬೇಕು. ಅದು ತೆರೆದ ಬಾಗಿಲಾಗಿರಬೇಕು ಒಳ್ಳೆಯ ವಿಚಾರಗಳಿಗೆ. ನೋಡೋಣ, ಬೇರೆ ಬೇರೆ ಗ್ರಂಥಗಳು ಸಿಗ್ಬೋದು. ನರಹರಿ ತೀರ್ಥರದ್ದು ಇದೆ ವಿಷ್ಣು ತತ್ವ ನಿರ್ಣಯಕ್ಕೆ. ಅದರಿಂದಾಗಿ ತತ್ವಮಂಜರಿ ಅಂತಂದರೆ ಇನ್ನು ಮೇಲೆ ನೀವು ತಿಳಿದುಕೊಳ್ಳಿ, ತತ್ವಮಂಜರಿ ಅಂದರೆ ನಾರಾಯಣ ಪಂಡಿತಾಚಾರ್ಯರ ಟೀಕೆ. ತತ್ವಮಂಜರಿ ಅಂತ ರಾಘವೇಂದ್ರ ಸ್ವಾಮಿಗಳದ್ದು ಅಣುಭಾಷ್ಯಕ್ಕೆ ಬರದ ಟೀಕೆ ಇದೆ. ಆದರೆ ತತ್ವಮಂಜರಿ ಅಂತ ಇಲ್ಲಿ ಉಲ್ಲಿಖಿತ ಆಯಿತು ಅಂತ ಹೇಳಿದರೆ, ನಿರ್ಣಯ ಭಾವಚಂದ್ರಿಕಾದಲ್ಲಿ ತತ್ವಮಂಜರಿ ಬಂತು ಅಂತಂದರೆ ಅದು ನಾರಾಯಣ ಪಂಡಿತಾಚಾರ್ಯರದ್ದೇ. ಅವರು ಏನರ್ಥ ಮಾಡಿದ್ದಾರೆ ನೋಡಿ. ಏನಂ ಅನು ವಿಶ್ವೇ ಮದಂತಿ. ಈ ದೇವರನ್ನ ಅನುಸರಿಸಿಕೊಂಡು ಎಲ್ಲರೂ ಆನಂದ ಪಡ್ತಾರೆ. ಇದು ಸತ್ಯ. ದೇವರ ಆನಂದ ಸತ್ಯ ಅಲ್ವೇ? ಆನಂದ ಸತ್ಯ. ಆ ಒಳಗಡೆ ಇರುವ ಸಂಗತಿ ಏನಿದೆ, ಒಳಗಡೆ ಇರುವ ಅನುಭವ ದೇವರಿಗೆ ಹೇಗಾಗ್ತಾ ಇದೆ, ಅದ್ರ ಮೇಲೆ ಜಗತ್ತಿನ ಅಸ್ತಿತ್ವ ಇರೋದು. ಕಣ್ಕಟ್ಟು ಮಾಡುವವ ತಾನು ಸೃಷ್ಟಿ ಮಾಡಿದ ವಸ್ತುವಿನಿಂದ ಆನಂದ ಪಡೋದಿಲ್ಲ. ಅವನು ಗೊತ್ತು, ಮುಂದ್ಗಡೆ ಇರೋನು ಆನಂದ ಪಡ್ತಾರೆ. ಅವನು ಗೊತ್ತು ಏನು ಅಂತ ಅಲ್ವಾ? ದೇವರು ಆನಂದ ಪಡ್ತಾ ಇದ್ದಾನೆ ಅಂತ ಹೇಳಿದರೆ, ದೇವರ ಆನಂದವನ್ನು ಅನುಭವಿಸಿ, ದೇವರ ಆನಂದದ ರೀತಿ ಈ ಜಗತ್ತು ಅಂದರೆ ಜ್ಞಾನಿಗಳ ಸಮೂಹ ಆನಂದವನ್ನು ಅನುಭವಿಸ್ತಾ ಇದೆ ಅಂದರೆ ಅವನ ಆನಂದ ಸತ್ಯ ಆಗಿರಲೇಬೇಕು. ಅದಕ್ಕೆ ಸತ್ಯಮೇನವನು ವಿಶ್ವೇ ಮದಂತಿ. ದಿಟವಾಗಿ ಇವನನ್ನು ಅನುಸರಿಸಿ ವಿಶ್ವೇ ಎಲ್ಲ ಜ್ಞಾನಿಗಳು ಕೂಡ ಮದಂತಿ ಆನಂದವನ್ನು ಅನುಭವಿಸ್ತಾರೆ. ಆಮೇಲೆ ಏನಂತ ತಿಳಿತಾರೆ ಅವರು? ಸ್ತುವತ ಇಂದ್ರಸ್ಯ ದಾತಾರಂ. ದೇವರು ತನ್ನನ್ನು ಗೃಣತಃ ಹೊಗಳುವ ಅಥವಾ ತನ್ನ ಗುಣಗಳನ್ನು ತಿಳಿಯುವ ಮಘೋನಃ ಇಂದ್ರನಿಗೆ ರಾತಿಂ ಕೊಟ್ಟದ್ದೆಂದು ಮದಂತಿ ಸಂತೋಷ ಪಡ್ತಾರೆ, ತಿಳಿತಾರೆ ಅಂತ. ಇದು ಈ ಜಗತ್ತು ದೇವರು ಇಂದ್ರನಿಗೆ ಕೊಟ್ಟ ಕಾಣಿಕೆ ಅಂತ ಇಂದ್ರನಿಗೆ ಕೊಟ್ಟ ದೇವರನ್ನ ಅನುಸರಿಸಿ ಆನಂದವನ್ನು ಅನುಭವಿಸ್ತಾರೆ. ಇದು ಇರುವಂಥದ್ದು. ಇದಿಷ್ಟು. ಅದರಿಂದ ದೇವರು ಈ ಜಗತ್ತಿನಿಂದ ಅನುಭವಿಸುವ ಆನಂದ, ಜಗತ್ತಿನ ಆನಂದ ಏನಿದೆ, ಜ್ಞಾನಿಗಳ ಆನಂದ, ಅದು ದೇವರ ಆನಂದದ ಅನುಸರಣೆ. ಆನಂದ ಅನ್ನೋದು ಆಂತರಿಕ ಸತ್ಯ. ಆ ಆನಂದ ಏನಿದೆ ಈ ಜಗತ್ತಿನ ಮೇಲೆ ಪರಿಣಾಮ ಬೀರಿದೆ ದೇವರದ್ದು. ಅದರಿಂದಾಗಿ ಇದು ಪಾರಮಾರ್ಥಿಕ ಸತ್ಯವೇ ಅಂತ. ಇನ್ನು ಆಮೇಲೆ ಅಲ್ಲಿಂದ ಮುಂದೆ ಬಂದರೆ 67ನೆಯ ಶ್ಲೋಕ, ಯಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ ವಸುಸ್ಪಾರ್ಹಮು ತಜೇತೋತ ದಾತ ಅಂತ ಇದೆ. ಅದು ಉತ್ತರಾರ್ಧ. ಪೂರ್ವಾರ್ಧ ಹೀಗಿದೆ: ಶಾಕ್ಮನಾ ಶಾಕೋ ಅರುಣಸ್ಸು ಪರ್ಣ ಆಯೋ ಮಹಶೂರಸ್ಸನಾದ ನೀಳ ಯಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ ವಸುಸ್ಪಾರ್ಹಮು ತಜೇತೋತ ದಾತ. ಶಾಕ್ಮನ, ಶಾಖ. ಶಾಕ್ಮ ಅಂತಂದ್ರೆ ಬಲ. ಶಾಕ್ಮನ ಸ್ವರೂಪಭೂತವಾದ ಸಾಮರ್ಥ್ಯದಿಂದ ಶಾಖ ಎಲ್ಲವನ್ನೂ ಮಾಡಬಲ್ಲವ. ಅರುಣ ಪುಟಕ್ಕಿಟ್ಟ ಬಂಗಾರದಂತಹ ಬಣ್ಣದವ. ಸುಪರ್ಣ ಆನಂದದಿಂದ ತುಂಬಿದವ.
ಅವನು ಏನಿದ್ದಾನೆ ಸನಾತ್ ಆ ನಮ್ಮ ಬಳಿ ಬರಲಿ, ನಮ್ಮ ಪೂಜೆಯನ್ನು ಕುರಿತು ಬರಲಿ. ಅವನು ಅನಿಲ, ದೇವರಿಗೆ ಮನೆಯೇ ಇಲ್ಲ, ದೇವರಿಗೆ ಮನೆ ಇಲ್ಲ, ದೇವರಿಗೆ ನೆಲೆ ಇಲ್ಲ. ಯಾಕೆಂದರೆ ಎಲ್ಲಕ್ಕೂ ಅವನೇ ನೆಲೆ. ಆದ್ದರಿಂದ ಅನಿಲಹ ಅನಿಲಯನಃ, ಈ ತರಹದ ದೇವರು ಯತ್ ಚಿಕೇತ, ಯಾವ ಈ ಪ್ರಪಂಚವನ್ನು ಮಾಡಿದ್ದಾನೆ, ತತ್ ಅದು ಸತ್ಯಮಿತ್ ಸತ್ಯವೇ, ನ ಮೋಘಂ ಅದು ವ್ಯರ್ಥ ಅಲ್ಲ, ಅದರಿಂದ ಪ್ರಯೋಜನ ಉಂಟು. ಈ ಜಗತ್ತಿನ ಸೃಷ್ಟಿ ವ್ಯರ್ಥ ಅಲ್ಲ, ಈ ಜಗತ್ತಿನ ಸೃಷ್ಟಿಯಿಂದ ಪ್ರಯೋಜನ ಇದೆ, ಎಲ್ಲರಿಗೂ ಪ್ರಯೋಜನ ಇದೆ. ದೇವರಿಗಿಲ್ಲದೆ ಇರಬಹುದು, ಎಲ್ಲರಿಗೂ ಪ್ರಯೋಜನ ಇದೆ. ಈ ತರಹದ ಸ್ಪಾರ್ಹಂ, ಈ ಜಗತ್ತು ನೋಡ್ತಾ ಇದ್ರೆ ನಮಗೆ ಆಸೆ ಹುಟ್ಟಿಸುವಷ್ಟು ಸಂಪತ್ತು ಇದು. ಇದಕ್ಕಾಗಿ ಅಲ್ವಾ ನಮ್ಮೆಲ್ಲರ ಹೊಡೆದಾಟ. ಹೀಗಾಗಿ ಸ್ಪಾರ್ಹಂ ವಸು, ಎಲ್ಲರೂ ಬೆರಗುಗಣ್ಣಿನಿಂದ ನೋಡುವ, ಎಲ್ಲರ ಆಸೆಗೆ ವಿಷಯವಾದ ವಸು ಸಂಪತ್ತೆನಿಸಿದ ಈ ಜಗತ್ತನ್ನ ದೇವರು ಜೇತಾ ಬಲಿಯಿಂದ ಗೆದ್ದಿದ್ದಾನೆ. ಉತ ಅಷ್ಟೇ ಅಲ್ಲದೆ ದಾತ ತಾನಿಟ್ಟುಕೊಂಡಿಲ್ಲ, ಕೊಟ್ಟಿದ್ದಾನೆ. ಯಾರಿಗೆ? ಇಂದ್ರನಿಗೆ. ಎಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ ವಸು ಸ್ಪಾರ್ಹಂ ಉತ ಜೇತ ದಾತ. ಗೆದ್ದಿದ್ದಾನೆ, ದಾತ ಕೊಟ್ಟಿದ್ದಾನೆ. ಅಲ್ಲ, ಬಲಿ ಸಜ್ಜನ, ಅವನಿಂದ ಯಾಕೆ ಇದನ್ನು ಇಸ್ಕೊಳ್ಬೇಕಾಯಿತು ಅನ್ನೋದಕ್ಕೆ ಮುಂದೆ 3ನೇ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ. ಆದರೆ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತೇನೆ. ಧರ್ಮದಿಂದ ಯಾರು ರಾಜ್ಯಭಾರ ಮಾಡ್ತಾರೆ, ಅವರನ್ನು ನಿಗ್ರಹಿಸದೆ ಅವರು ಧಾರ್ಮಿಕರಾಗಿದ್ದರೆ ಅವರಿಂದ ಬೇಡಿ ತೆಗೆದುಕೊಳ್ಳಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸಲಿಕ್ಕಾಗಿ ಅವನು ಬೇಡಿದ್ದು. ಮತ್ತೆ ದೇವರು ಭೂಮಿಯಲ್ಲಿ ಅಳೆದ, ಅವನಿರೋದಾಗನೂ ಅಳೆದುಕೊಂಡನಾ? ಹೇಗೆ? ಇದು ಪ್ರಶ್ನೆ ಎಲ್ಲರದ್ದು. ಅದಕ್ಕೆ ಉತ್ತರ, ದೇವರ ವ್ಯಾಪ್ತಿ ಗೊತ್ತಾಗಿದ್ದಷ್ಟೇ ವಿನಃ ಇಲ್ಲದೇ ಇದ್ದದ್ದು ಬೆಳೆದದ್ದಲ್ಲ. ಅದು ಬಲಿಗೆ ಗೊತ್ತಾಯಿತು, ಯಾಕೆಂದರೆ ಅವನಿಗೆ ದಿವ್ಯ ದರ್ಶನ ಆ ಸಂದರ್ಭದಲ್ಲಿ ಸಿಕ್ಕಿತು. ಹೀಗಾಗಿ ದೇವರು ಎಲ್ಲ ಕಡೆ ವ್ಯಾಪ್ತನಾದ ಅಂತ ಗೊತ್ತಾಯಿತು. ಸರ್ವವ್ಯಾಪ್ತನಾದ ದೇವರನ್ನು ಕಂಡ ತನ್ನ ತಪ್ಪಿನ ಅರಿವಾಯಿತು. ದೇವರು 3ನೇ ಪಾದ ಎಲ್ಲಿ ಅಂತ ಕೇಳಿದ. 2 ಪಾದದಲ್ಲೆಲ್ಲ ವ್ಯಾಪಿಸಿ ಆಯ್ತಲ್ವ. 3ನೇ ಪಾದದಲ್ಲಿ ಎಲ್ಲಿ ಅಂತಂದರೆ ತನ್ನ ಹೃದಯದಲ್ಲಿ ಅಂತ ತಲೆ ತೋರಿಸಿದ ಅಷ್ಟೇ. ಮತ್ತು ಅದನ್ನು ನಾವು 8ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ನೋಡಿದ್ದೇವೆ. ಅಲ್ಲಿ ಏನಿದೆ ಅನ್ನೋದು ಈ ಸ್ಥೂಲವಾಗಿ ಹೇಳೋದಲ್ಲದೆ ಆಳವಾಗಿ ಏನಿದೆ ಅನ್ನೋದನ್ನು ನಾವು ಹಿಂದೆ ನೋಡಿದ್ದೇವೆ. ಮತ್ತೆ ಮುಂದೆ 3ನೇ ಸ್ಕಂದ 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ತಾತ್ಪರ್ಯ ಇಷ್ಟು: ದೇವರಿಗೆ ಎಲ್ಲಿಯೂ ನಿಲ್ಲಕ್ಕೆ ಜಾಗ ಬೇಕಿಲ್ಲ. ಅನೀಲಹ, ಅವನು ಯತ್ ಚಕಾರ ತತ್ ಸತ್ಯಮಿತ್, ಯಾವುದನ್ನು ಮಾಡಿದನೋ ಅದು ದಿಟ್ಟವೇ, ಸತ್ಯವೇ ಆಗಿದೆ, ಕಣ್ಕಟ್ಟಲ್ಲ. ಇದನ್ನ ನಿರೂಪಣೆ ಮಾಡ್ತಾರೆ. ಇನ್ನು ಚಿಕೇತ ಅಲ್ರಿ, ಚಿಕೇತ ಅಂತಂದ್ರೆ ನಮ್ಮ ಗುರುಗಳು ಗಮನಿಸಿದ್ದು. ಇದರ ವ್ಯಾಖ್ಯಾನವನ್ನ ನಾನು ಹೇಳ್ತೇನೆ. ಚಿಕೇತ ಅಂದ್ರೆ ಏನು? ಕಿತ ನಿವಾಸೆ ಅಂತ ಹೇಳಿ ಈಗಣ ಧಾತು ಪಾಠದಲ್ಲಿ ಇರುವಂಥದ್ದು. ಕಿತ ನಿವಾಸೆ, ಚಿಕೇತ ಅಂದ್ರೆ ಎಲ್ಲಿದ್ದಾನೋ. ಆದರೆ ನಮ್ಮ ಗುರುಗಳು ಹೇಳಿದ್ರು ಕಿತ ನಿರ್ಮಾಣೇಚ ಅಂತನೂ ಮಾಡಬೇಕು. ಯಾಕೆಂದ್ರೆ ತತ್ವಮಂಜರಿಕಾರರು ಅಂದರೆ ನಾರಾಯಣ ಪಂಡಿತಾಚಾರ್ಯರು ಮಧ್ವರ ಅಭಿಪ್ರಾಯವನ್ನು ಈ ರೀತಿ ಹೇಳಿದ್ದಾರೆ. ಯಾಕೆಂದರೆ ಇದನ್ನು ಕೋಟ್ ಮಾಡಿದ್ದು ವಿಷ್ಣು ತತ್ವ ನಿರ್ಣಯದಲ್ಲೂ ಕೋಟ್ ಮಾಡಿದ್ದಾರೆ, ಜಗತ್ತಿನ ಸತ್ಯತ್ವವನ್ನು ಹೇಳಲಿಕ್ಕೆ. ಅದಕ್ಕೆ ತತ್ವಮಂಜರಿಕಾರರು ವ್ಯಾಖ್ಯಾನ ಬರೆದಿದ್ದಾರೆ. ಅಲ್ಲಿ ಹೀಗಿದೆ ನೋಡಿ:
ಸ ಭಗವಾನ್ ಯಚ್ಚಿಕೇತ ಚಕಾರ ಅಂದರೆ ಚಿಕೇತ ಅಂತಂದರೆ ನಿರ್ಮಾಣೆ ಅಂತ. ಚಿಕೇತ ಅಂದರೆ ಯಾವುದನ್ನು ನಿರ್ಮಿಸಿದನೋ ತನ್ನಮೋಘಂ, ವ್ಯರ್ಥ ಅಲ್ಲ. ಸ್ಪೃಹಾ ವಿಷಯಂ ದ್ರವ್ಯಂ, ಎಲ್ಲರ ಅರಿವನ್ನು ಬಯಕೆಯನ್ನು ಸೆಳೆಯುವಂತಹ ಸಂಪತ್ತು ಅದು. ಸ್ಪಾರ್ಹಂ ವಸು, ಅದನ್ನು ಜೇತ ಭಕ್ತೇಭ್ಯೋ ದಾತ. ಇದನ್ನ ಪ್ರಾಚೀನ ಟೀಕಾಕಾರರು ಪದ್ಮನಾಭ ತೀರ್ಥರು ಏನು ಹೇಳಿದ್ದಾರೆ? ಬಲ್ಯಾದಿ ದೈತ್ಯ ರಾಜ್ಯಂ ಸ್ಪಾರ್ಹಂ ವಸು ಜೇತ. ಬಲಿ ಮೊದಲಾದವರು ತಮ್ಮ ಕಾಲ ಬರುವುದಕ್ಕೆ ಮೊದಲೇನೆ ಆಕ್ರಮಿಸಿಕೊಂಡ ರಾಜ್ಯವನ್ನು ಇವನು ಗೆದ್ದಿದ್ದಾನೆ. ಇಂದ್ರಾದಿಭ್ಯೋ ದಾತ, ಇಂದ್ರ ಮೊದಲಾದವರಿಗೆ ಇತ್ತಿದ್ದಾನೆ. ಈ ದೇವರು ಮಾಡಿದ್ದು ಸತ್ಯ ಆಗಲೇಬೇಕಲ್ವೇ? ಇಷ್ಟು ಶಕ್ತಿ ಇರುವವ ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇತಿ ಪ್ರಾಚೀನ ಟೀಕಾ. ಅದರಿಂದಾಗಿ ಯಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ ವಸುಸ್ಪಾರ್ಹ ಮುತಜೇತೋತ ದಾತ ಅಂದರೆ ವಾಮನರೂಪಿ ಪರಮಾತ್ಮನ ಮಹಿಮೆಯನ್ನ ವೇದ ಹೇಳಿದೆ. ನೀವು ಶತಪಥ ಬ್ರಾಹ್ಮಣದಲ್ಲಿ ನೋಡಿದರೆ ಯಾವ ಯಾವ ವೇದ ಮಂತ್ರಗಳಿಂದ ಯಾವ ಯಾವ ಅವತಾರಗಳು ಸ್ತುತವಾಗಿವೆ ಅಂತ ಗೊತ್ತಾಗತ್ತೆ. ಅದನ್ನು ನಾವು ನೋಡಬೇಕು. ಈ ಶತಪಥ ಬ್ರಾಹ್ಮಣದ ಶತಪಥ ಅಂದರೆ 100 ಅಧ್ಯಾಯ. 100 ಅಧ್ಯಾಯದಲ್ಲಿ 93ನೇ ಅಧ್ಯಾಯದಿಂದ ಶುರುವಾಗಿ 99ನೇ ಅಧ್ಯಾಯದವರೆಗೆ ಇರುವಂತಹ ಭಾಗ ಬೃಹದಾರಣ್ಯಕ ಉಪನಿಷತ್ತು, ಶುಕ್ಲಯಜುರ್ವೇದದ ಉಪನಿಷತ್ತು. ಅಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದರೆ ಆ 90 ಅಧ್ಯಾಯಗಳಲ್ಲಿ ಬೇರೆ ಬೇರೆ ಅವತಾರಗಳ ಬಗೆಗೆ ವೇದ ಏನು ಹೇಳುತ್ತೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಆಯ್ತಾ? ಅದರಿಂದಾಗಿ ವಾಮನಾವತಾರವನ್ನು ಅಲ್ಲಿ ಹೇಳಿದ್ದಾರೆ. ತ್ರಿವಿಕ್ರಮನ ರೂಪವನ್ನು ಋಗ್ವೇದದಲ್ಲಿಯೇ ಕೊರಳು ಬಿಚ್ಚಿ ಹೇಳಿದ್ದಾರೆ. ಅದರಿಂದಾಗಿ ಅವತಾರ ಎಲ್ಲ ಪುರಾಣಗಳ ಸೃಷ್ಟಿ ಅನ್ನುವವರ ದೃಷ್ಟಿ ಬಹಳ ಸ್ಥೂಲ, ಅವರಿಗೆ ಆಳ ಗೊತ್ತಿಲ್ಲ. ಹೀಗಾಗಿ ಯಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ ಅನ್ನೋದು ದೇವರ ಸೃಷ್ಟಿಯಾದ ಈ ಜಗತ್ತು ಮಿಥ್ಯಾ ಅಲ್ಲವೇ ಅಲ್ಲ. ನೀವು ಮಿಥ್ಯಾ ಅಂತ ಹೇಳಿದ್ರೆ ದೇವರಿಗೆ ಮಾಡುವ ಅವಮಾನ. ಒಬ್ಬ ಅಡಿಗೆ ಮಾಡಿರ್ತಾನೆ ಕಷ್ಟಪಟ್ಟು, ನೀನು ಮಾಡಿಲ್ಲ, ನೀನು ಹೋಟೆಲಿಂದ ತಂದು ಬಡಿಸಿದೆ ಅಂತ ಹೇಳಿದರೆ ಅದು ಮಾಡುವ ಅವಮಾನ ಅವನಿಗೆ, ಅವನು ನಿಜವಾಗಿಯೂ ಮಾಡಿದ್ರೆ. ಹಾಗೆ ಇದು ದೇವರ ಸೃಷ್ಟಿ ಇದೆ, ಅದು ದೇವರು ಮಾಡಿಲ್ಲ ಅಂತ. ಎಂತಹ ಅವಮಾನ ಅದು! ಅಂತಹ ಇನ್ಸಲ್ಟ್ ಜಗತ್ತಿನಲ್ಲಿ ಯಾರಿಗೂ ಆಗಬಾರದು. ದೇವರಿಗೆ ಮಾಡಲಿಕ್ಕೆ ಹೊರಟಿದ್ದೀವಿ ನಾವು. ಅದಕ್ಕೆ ವೇದ ಸ್ಪಷ್ಟವಾಗಿ ಹೇಳಿದೆ, ಯಚ್ಚಿಕೇತ ಸತ್ಯಮಿತ್ ಅಂಥವ್ರಿದ್ದೇ ಇರ್ತಾರೆ. ದೇವರ ಸೃಷ್ಟಿಯನ್ನು ಅಲ್ಲಗೆಳೆಯುವವರು ಇದ್ದೇ ಇರ್ತಾರೆ ಜಗತ್ತಿನಲ್ಲಿ ಯಾವಾಗಲೂ. ಅವ್ರಿಗಾಗಿ ಹೇಳಿದ ವೇದ ಇದು. ಇನ್ನು ಸತ್ಯಸ್ಸೋ ಅಸ್ಯ ಮಹಿಮಾ ಕಿತ ನಿವಾಸೆ ಇತಿ ಪಠಂತಿ. ಧಾತುಪಾಠದಲ್ಲಿ ಕಿತ ನಿವಾಸೆ ಅಂತ ಇದೆ, ಆದರೆ ಧಾತುಪಾಠದಲ್ಲಿ ವ್ಯತ್ಯಾಸಗಳಾಗ್ತವೆ. ನೀವು ಎಲ್ಲವನ್ನ ನೋಡಿದಾಗ ಇದಕ್ಕೆ ಕಿತ ನಿರ್ಮಾಣೆ ಅಂತನ್ನುವ ಧಾತು ಇರಬೇಕು ಅಂತ ಹೇಳ್ತಾರೆ. ಚಿಕೇತ ಅಂದರೆ ಕಿತ ನಿರ್ಮಾಣಿ. ಇನ್ನು ಮುಂದೆ ಬಂದರೆ ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇ ಚವೋ ಯಜ್ಞೇಚು ವಿಪ್ರರಾಜ್ಯೇ ಅಂತ ಹೇಳಿ ಒಂದು ಮಂತ್ರ, ಅದು ಉತ್ತರಾರ್ಧ. ಪೂರ್ವಾರ್ಧ ಎಲ್ಲೆಲ್ಲಿದೆ ಅಂತ ನಿರ್ಣಯ ಭಾವಚಂದ್ರಿಕಾಕಾರರು ಹೇಳ್ತಾರೆ. ಋಗ್ವೇದ 3ನೇ ಮಂಡಲ, 3ನೆಯ ಸೂಕ್ತ, 4ನೆಯ ಮಂತ್ರ. ಋಗ್ವೇದದಲ್ಲಿ ಇದು ಮೇಧಾತಿಥಿ ಕಂಡದ್ದು. ಇದೇ ಮಂತ್ರ ವಾಜಸನೇಯಿ ಸಂಹಿತೆಯಲ್ಲಿ ಇದೆ, ಸಾಮವೇದದಲ್ಲಿ ಇದೆ, ಅಥರ್ವ ವೇದದಲ್ಲಿ ಇದೆ. ಯಾವ ಅಂದರೆ ಎಷ್ಟು ಗಾಢವಾದ ಉದ್ದೇಶ ಇರಬೇಡ.
ಒತ್ತಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಇದರ ಮೊದಲನೆಯ ಪಾದ ಜಗತಿ ಛಂದಸ್ಸಿನದ್ದು, ಎರಡನೆಯದ್ದು ಮತ್ತೆ ಮೂರನೆಯದ್ದು ಅನುಷ್ಠುಪ್ ಛಂದಸ್ಸು. ಈ ತರಹ ಒಟ್ಟಾರೆ ಸೇರಿದರೆ 40 ಅಕ್ಷರ ಆಗತ್ತೆ. ಯಾಕೆಂದ್ರೆ ಮೊದಲನೆಯ ಪಾದ ಜಗತಿ, ಎರಡು ಮತ್ತೆ ಮೂರನೇ ಪಾದ ಅನುಷ್ಠುಪ್ 32, ಒಟ್ಟಾರೆ 40 ಅಕ್ಷರ. ಚತ್ವಾರಿಂಶದಕ್ಷರ ಪಂಕ್ತಿ, 40 ಅಕ್ಷರ ಇರುವ ಪಂಕ್ತಿ ಛಂದಸ್ಸು. ಇಡೀ ಮಂತ್ರ ಹೀಗಿದೆ: ಅಯಂ ಸಹಸ್ರಮೃತಿಭಿಃ ಸಹಸ್ಕೃತಃ ಸಮುದ್ರ ಇವ ಪಪ್ರಥೇ ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇತವೋ ಯಜ್ಞೇ ಚ ವಿಪ್ರರಾಜ್ಯೇ ಅಂತ. ಅದಿರೋದು ಹೀಗೆ: ಅಯಂ ಈ ಪರಮೇಶ್ವರನು ಸಹಸ್ರಂ ಋಷಿಭಿ ಸಾವಿರಾರು ಜನ ಜ್ಞಾನಿಗಳಿಂದ ಸಹಸ್ಕೃತ ಸ್ತೋತ್ರ ಮಾಡಲ್ಪಟ್ಟಿದ್ದಾನೆ. ಅವರ ಸ್ತೋತ್ರದಿಂದ ಅವನ ಬಲ ಆವಿಷ್ಕೃತವಾಗಿದೆ. ಯಾಕೆಂದರೆ ಜ್ಞಾನಿಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ನೀನು ಅವತಾರ ಮಾಡಬೇಕು ಅಂತ. ಆಗ ಅವನು ಅವತಾರ ಮಾಡ್ತಾನೆ. ಜ್ಞಾನಿಗಳಿಲ್ಲದಿರುತ್ತಿದ್ದರೆ ಅವನ ಬಲ ಜಗತ್ತಿನ ಮುಂದೆ ಆವಿಷ್ಕೃತ ಆಗ್ತಾನೇ ಇರಲಿಲ್ಲ. ಹೀಗಾಗಿ ಜ್ಞಾನಿಗಳ ಪ್ರಾರ್ಥನೆ ಬೇಕೇ ಬೇಕು. ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮುಂದೆ ನೋಡ್ತೀರಾ, ಕೂರ್ಮಾವತಾರ, ಮತ್ಸ್ಯಾವತಾರ, ವರಾಹಾವತಾರ, ವೇದವ್ಯಾಸಾವತಾರ, ಕಲ್ಕ್ಯವತಾರ, ಬುದ್ಧಾವತಾರ, ಕೃಷ್ಣಾವತಾರ, ಪ್ರತಿಯೊಂದು ಅವತಾರದ ಹಿನ್ನೆಲೆಯಲ್ಲಿ ದೇವತೆಗಳ ಪ್ರಾರ್ಥನೆ ನಮಗೆ ಕಾಣುತ್ತೆ. ಇದೆಲ್ಲವನ್ನ ಇಟ್ಟುಕೊಂಡು ವೇದ ಹೇಳಿದ್ದು ಏನಂತ? ಋಷಿಭಿಃ ಸಹಸ್ಕೃತಃ ಅಂತ. ಜ್ಞಾನಿಗಳಿಂದ ನಿನ್ನ ಬಲ ಜಗತ್ತಿಗೆ ಗೊತ್ತಾಯಿತು. ಯಾಕಂದ್ರೆ ಜ್ಞಾನಿಗಳು ಬಂದು ಕೇಳದಿರುತ್ತಿದ್ದರೆ ಅವನನ್ನು ಯಾರು, ಜ್ಞಾನಿಗಳು ಬಂದು ಕೇಳದೇ ಇರ್ತಿದ್ರೆ ದೇವರು ಸುಮ್ಮನೆ ಕೊಡ್ತಾ ಇದ್ದ, ಅವನಿಗೇನಾಗಬೇಕು? ಅವನಿಂದ ಜಗತ್ತಿನಿಂದ ಅವನಿಗೆ ಯಾವ ಪ್ರಯೋಜನ ಇಲ್ಲ. ಅವನು ಬಲವನ್ನು ತೋರಿಸೋದ್ರಿಂದ ಯಾರಿಗೂ ಅವನಿಗಂತೂ ಪ್ರಯೋಜನ ಇಲ್ಲ, ನಮಗುಂಟು. ಅದಕ್ಕೆ ಜ್ಞಾನಿಗಳು ಬರಬೇಕಾಯಿತು. ಜ್ಞಾನಿಗಳು ಬಂದದ್ದರಿಂದ ಅವನ ಬಲ ಆವಿಷ್ಕೃತ ಆಯಿತು. ಸಮುದ್ರ ಇವ ಪಪ್ರಥೆ, ಅವನು ಜನರ ಮನಸ್ಸಿನಲ್ಲಿ ಕಡಲಿನಂತೆ ಬೆಳೆದ. ಅಸ್ಯ ಮಹಿಮಾ, ಇಂತಹ ಪರಮಾತ್ಮನ ಮಹಿಮೆ ಸತ್ಯ, ದಿಟವಾದದ್ದು, ಸಜ್ಜನರ ಒಳಿತಿಗಾಗಿ ಇರುವಂಥದ್ದು. ಇದು ಶವಃ ಆನಂದಕರ. ಅವನ ಮಹಿಮೆ ಏನಿದೆ ಅದನ್ನ ಯಜ್ಞೇಶು ವಿಪ್ರರಾಜ್ಯೆ, ಯಜ್ಞದಲ್ಲಿ ಜ್ಞಾನಿಗಳ ಸಮೂಹದಲ್ಲಿ ಗೃಣೆ ಹೇಳ್ತೇನೆ. ಅದು ಒಂದು ಕರ್ತವ್ಯ. ಯಜ್ಞ ಆದಾಗ ಮಧ್ಯಾಹ್ನ ದೇವರನ್ನ ಕುರಿತಾದ ಚಿಂತನೆ ಇರಬೇಕು ಅಂತ. ಯಜ್ಞ ಬಹಳ ದಿವಸಗಳ ಕಾಲ ಮಾಡ್ತಾ ಇದ್ರು ಅವಾಗೆಲ್ಲ. ಈಗ ಹೋಮ ಮಾಡೋದು, ಯಜ್ಞ ಬಹಳ ದಿವಸಗಳ ಕಾಲ ಮಾಡ್ತಾ ಇದ್ರು. ಮಧ್ಯಾಹ್ನ ಪ್ರಾತಃಸವನ ಆದ ಮೇಲೆ ಶಾಸ್ತ್ರ ಚಿಂತನೆ, ಆಮೇಲೆ ಮಧ್ಯಂದಿನ ಸವನ, ಮಧ್ಯಂದಿನ ಸವನ ಆಯಿತು, ಶಾಸ್ತ್ರ ಚಿಂತನೆ. ಶಾಸ್ತ್ರದ ನಡುವೆ ಕಲೆಗೆ ಅವಕಾಶ ಉಂಟು. ಅದೇ ನಾನು ನಿಮಗೆ ಒಂದು ಪದವನ್ನು ಬಳಸ್ತಾ ಇರ್ತೇನೆ, ಜ್ಯಾಮಿತಾ ದೋಷ ಪರಿಹಾರಾಯ ಅಂತ. ಅದರಿಂದಾಗಿ ಮಧ್ಯದಲ್ಲಿ ಚಾಟು ನುಡಿಗಳು ಬರ್ತದೆ. ಮನಸ್ಸು ಒಂದೇ ತಮ್ಮ ದೇವರನ್ನು ಚಿಂತನೆ ಮಾಡೋಲ್ಲ. ಅಲ್ಲಿಗೆ ಹೋಗಿ ಬಂದು ಒಂದು ಸ್ವಲ್ಪ ಬೇರೆ ಕಡೆ ಹೋಗಿ ಮತ್ತೆ ವಾಪಸ್ಸು. ಅಧ್ಯಯನ ಮಾಡುವಾಗಲೂ ಅಷ್ಟೆ.
ಚಿಂತನೆ ಮಾಡುವಾಗಲೂ ಅಷ್ಟೇ, ಧ್ಯಾನ ಮಾಡುವಾಗಲೂ ಅಷ್ಟೇ. ಆರಂಭದಲ್ಲಿ ಕ್ರಮೇಣ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಬೇಕು. ಹೀಗಾಗಿ ಅದೆಲ್ಲ ಉಂಟು. ಆಮೇಲೆ ಮಧ್ಯಂದಿನ ಸವನ, ಸಾಯಂ ಸವನ ಆದ್ಮೇಲೆ ಮತ್ತೆ ದೇವರ ಚಿಂತನೆ. ರಾತ್ರಿ ಮಲ್ಕೊಳ್ಳೋದು, ಬೆಳಗ್ಗೆ ಹೇಳೋದು, ಮತ್ತೆ ಯಾಗ ಮಾಡೋದು, ದೇವರ ಚಿಂತನೆ ಮಾಡೋದು. ಇದು ಅದಕ್ಕೆ ಹೇಳೋದು ಯಜ್ಞೇಚ ವಿಪ್ರರಾಜ್ಯೆ, ಜ್ಞಾನಿಗಳ ಸಮೂಹದಲ್ಲಿ ಯಜ್ಞದಲ್ಲಿ ನಾನು ದೇವರ ಮಹಿಮೆಯನ್ನ ಹೇಳ್ತೇನೆ ಅಂತ. ಹೀಗಾಗಿ ಯಾಕಾಗಿ ಶವಃ ಸುಖಕ್ಕಾಗಿ ಸ್ತೋತ್ರ ಮಾಡ್ತೇನೆ. ವಸ್ತುತಃ ಪದ್ಮನಾಭ ತೀರ್ಥರು ಶವಃ ಅನ್ನೋದು ದೇವರ ನಾಮ ಅಂತ ಹೇಳಿದ್ರು. ಅವರ ಪ್ರಕಾರ ಶವಃ ಅಂತಂದ್ರೆ ಸುಖ ಹಾಗೂ ಜ್ಞಾನವೇ ಮೈವೆತ್ತ ದೇವರು ಅಂತ ಅರ್ಥ. ಆ ರೀತಿ ಅರ್ಥ ಮಾಡ್ತಾರೆ ಅವರು. ಆದರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಶವಃ ಸುಖಂ ಉದ್ದೇಶ್ಯ, ಸುಖಕ್ಕಾಗಿ ಅಂತ ಮಾಡ್ತಾರೆ. ಅದು ಶಬ್ದ ಹೇಗೆ ಗೊತ್ತಾ? ಶವಃ ಶವಸಿ ಶವಾಂಸಿ ಅಂತ ಸಕಾರಾಂತವಾದ ಶಬ್ದ. ಶವಸ್, ಶಂ ಅಂತಂದ್ರೆ ಸುಖ, ವ ಅಂತಂದ್ರೆ ಜ್ಞಾನಪೂರ್ವಕವಾದ ಸುಖ. ಹೀಗೆ ಅದರಿಂದಾಗಿ ಬ್ರಾಹ್ಮಣರ ನಡುವೆ ನಾನು ದೇವರ ಮಹಿಮೆಯನ್ನು ಅನುವಾದ ಮಾಡ್ತೇನೆ, ಅದು ಕರ್ತವ್ಯ. ಹೀಗೆ ಹೇಳ್ತಾರೆ. ಇಲ್ಲಿ ಸತ್ಯಸ್ಸೋ ಅಸ್ಯ ಮಹಿಮಾ ಅಂತ ಹೇಳ್ತಾರೆ. ಸತ್ಯ ವಿಷ್ಣೋರ್ಗುಣ ಸರ್ವೇ ಸತ್ಯಾಜೀವೇಶಯೋರ್ಭಿದ ಸತ್ಯೋ ಮಿಥೋ ಜೀವಭೇದ ಸತ್ಯಂಚ ಜಗದೀದೃಶಂ ಅಸತ್ಯ ಸ್ವಗತೋ ಭೇದೋ ವಿಷ್ಣೋರ್ನಾನ್ಯದ ಸತ್ಯಕಂ ಜಗತ್ಪ್ರವಾಹ ಸತ್ಯೋಯಂ ಪಂಚಭೇದ ಸಮನ್ವಿತಃ ಅಂತ. ದೇವರ ಗುಣಗಳು ಸತ್ಯ, ಜೀವ ಹಾಗೂ ಸತ್ಯೋ ಮಿಥೋ ಜೀವಭೇದ, ಜೀವರ ನಡುವಣ ಭೇದ ಸತ್ಯ. ಈದೃಶಂ ಜಗಚ್ಚ ಸತ್ಯಂ, ಈ ತರಹದ ಜಗತ್ತು ಸತ್ಯ. ಅಸತ್ಯ ಸ್ವಗತೋ ಭೇದ, ದೇವರ ಒಳಗಡೆ ಮಾತ್ರ ಭೇದ ಇಲ್ಲ, ಇನ್ಯಾವುದು ಅಸತ್ಯ ಅಲ್ಲ, ಸತ್ಯವೇ. ಜಗತ್ ಪ್ರವಾಹ ಸತ್ಯೋಯಂ, ಜಗತ್ತಿನ ಪ್ರವಾಹ ಸತ್ಯ. ಪಂಚಭೇದದಿಂದ ಕೂಡಿರುವ ಜಗತ್ತಿನ ಪ್ರವಾಹ ಸತ್ಯ. ಪಂಚಭೇದ ಯಾವುದದು? ಜೀವೇಶಯೋರ್ಭಿದಾ ಚೈವ, ಜೀವ ಹಾಗೂ ಈಶ್ವರನ ನಡುವಣ ಭೇದ, ಪರಸ್ಪರ ಜೀವಭೇದ, ಜಡ ಹಾಗೂ ಈಶ್ವರರ ಭೇದ, ಜಡಗಳ ನಡುವಿನ ಭೇದ, ಜಡ ಹಾಗೂ ಜೀವರ ನಡುವಣ ಭೇದ. ಈ 5 ಭೇದ. ಪಂಚಭೇದ ಇಮೇ ನಿತ್ಯ ಸರ್ವಾವಸ್ಥಾಸು ಸರ್ವಶಃ, ಎಲ್ಲ ಕಾಲದಲ್ಲಿ ಇರುವಂತಹ ಭೇದ, ಎಲ್ಲ ಅವಸ್ಥೆಗಳಲ್ಲಿ ಎಲ್ಲರಲ್ಲಿ ಇರುವಂತಹ ಭೇದ. ಅದರಿಂದಾಗಿ ಪ್ರಪಂಚ ಅಂತ ಕರೀತಾರೆ. ಪ್ರಪಂಚ ಅಂತ ಕರೆಯೋದು ಪಂಚಭೂತಗಳಿಂದ ನಿರ್ಮಾಣವಾಗಿದ್ದು ಅನ್ನುವ ಅರ್ಥಕ್ಕಿಂತ ಇಲ್ಲಿ ಹೆಚ್ಚು ಅರ್ಥ. ಪಂಚ ಭೇದಗಳಿಂದ ಕೂಡಿದೆ, ಅದರಿಂದಾಗಿ ಪ್ರಕೃಷ್ಟೋ ಭೇದ ಪಂಚಕಃ ಏವ ಪ್ರಪಂಚ. ಪಂಚಭೇದ ಇಮೇ ನಿತ್ಯ ಮುಕ್ತಾನಾಂಚ ನಹೀಯಂತೆ ತಾರತಮ್ಯಂಚ ಸರ್ವದ. ಮುಕ್ತರಲ್ಲಿಯೂ ಕೂಡ ತಾರತಮ್ಯ ಇರುತ್ತೆ, ನಾಶ ಆಗುವುದಿಲ್ಲ. ತಾರತಮ್ಯವಾದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ನಾಳೆ ನೋಡೋಣ. ಇಲ್ಲಿಯ ತನಕ ಅವರು ವೇದವನ್ನೇ ಕೋಟ್ ಮಾಡಿದ್ದು. ಆದರೆ ಕೆಲವೊಂದು ವೇದ ಸಿಗೋದಿಲ್ಲ. ಆದರೆ ಸಿಗದ ವೇದ ಅನುಭವಕ್ಕೆ ಬರುತ್ತೆ, ಸಿಕ್ಕುವ ವೇದ ಅನುಭವವನ್ನು ದೃಢೀಕರಿಸುತ್ತೆ. ಈ ರೀತಿ ಎಲ್ಲ ವಾಂಗ್ಮಯದ ವ್ಯವಸ್ಥೆ ಒಟ್ಟುಗಟ್ಟಿಯಾಗಿ ಇದೆ ಅನ್ನೋದನ್ನು ನೋಡಿಕೊಂಡು ಇವತ್ತಿನ ಚಿಂತನೆ ಮುಗಿಸೋಣ. ನಾಳೆ ಬೆಳಗ್ಗೆ ವೇದ ಉಂಟು. ಆಮೇಲೆ ಇದು ಯಾವುದು
ಮಹಾಭಾರತ ನಮ್ಮ ಮನೆಯಲ್ಲಿಯೇ. ಕುಮುದಮ್ಮನವರು ಎಲ್ಲಿಯೋ ಹೋಗೋದ್ರಿಂದ, ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಿರೋದ್ರಿಂದ ನಮ್ಮ ಮನೆಯಲ್ಲಿಯೇ. ಆಮೇಲೆ ನಾಳೆ ಯಾರು ಕೂಡ ಅಲ್ಲಿಗೆ ಹೋಗಿ ನಿರಾಶರಾಗುವುದು ಬೇಡ, ಅದಕ್ಕಾಗಿ ಹೇಳಿ ಇಲ್ಲಿಯೇ ಬನ್ನಿ. ಕೃಷ್ಣಾರ್ಪಣಮಸ್ತು.